ಈಗ ರಾಮ ಮಂದಿರದ ಉದ್ಘಾಟನೆ ವಿಚಾರ ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ಪರ ವಿರೋಧಕ್ಕೆ ಕಾರಣ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಹಿರಿಯ ಮುಖಂಡ ಬಿ.ಕೆ. ಹರಿಪ್ರಸಾದ್ ಒಂದು ಸ್ಫೋಟಕ ಹೇಳಿಕೆ ನೀಡಿದ್ರು. ಏನಂದ್ರೆ ಮತ್ತೊಂದು ಗೋತ್ರ ಆಗ್ಬೋದು ಅಂತ ಹೇಳಿದ್ರು. ಇದಕ್ಕೇನು ಹೇಳ್ತೀರಿ? ನನಗನ್ನಿಸ್ತದೆ ಬಹುಶಃ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಮತ್ತೊಂದು ಗೋದ್ರ ಮಾಡ್ಬೇಕಂತ ಸಂಚು ಮಾಡ್ಲಕತ್ತೈತೆ ಅನ್ನೋಂಥದ್ದು ಇವತ್ತು ಹರಿಪ್ರಸಾದ್ ಬಹಿರಂಗಪಡಿಸಿದ್ದಾರೆ. ಅದಕ್ಕೆ ಅವ್ರನ್ನ ತನಿಖೆಗೆ ಒಳಪಡಿಸ್ಬೇಕು. ಅವ್ರ ಮೇಲೆ ಕರ್ನಾಟಕ ಸರ್ಕಾರ ಕೇಸ್ ದಾಖಲಿಸಿ ಅವ್ರ ಬಳಿ ಏನು ಮಾಹಿತಿ ಇದೆ, ಈಗ ನನಗೆ ಹೆಂಗೆ ಮಾಹಿತಿ ಇದೆ ಅಂತೇಳಿ ಆಯೋಗ ಮುಂದೆ ನೋಟಿಸ್ ಕೊಡೋಂಥದ್ದೇನೋ ಪ್ರಯತ್ನ ನಡೆಸ್ಯಾರಲ್ಲ. ಈಗ ಬಿ.ಕೆ. ಹರಿಪ್ರಸಾದ್ ಕರೆದು ಪೊಲೀಸ್ ಇಲಾಖೆದವ್ರು ತನಿಖೆ ಮಾಡಬೇಕು. ರಾಮ ಮಂದಿರ ಉದ್ಘಾಟನೆ ದಿನ ರಾಜ್ಯ ಸರ್ಕಾರದಿಂದ ಏನು ಸರ್ಕಾರದ ಮುಜರಾಯಿ ಇಲಾಖೆಯ ದೇವಸ್ಥಾನಗಳಲ್ಲಿ ಪೂಜೆ ಮಾಡಬೇಕು ಅನ್ನೋ ಒಂದು ಆದೇಶವನ್ನ ಮಾಡಲಾಗಿದೆ. ಈ ಕುರಿತು ನಿಮ್ಮ ಅಭಿಪ್ರಾಯ? ನಾ ಸ್ವಾಗತ ಮಾಡ್ತೇನೆ. ರಾಮಲಿಂಗಾರೆಡ್ಡಿ ಅವರು ಏನು ಧಾರ್ಮಿಕ ದತ್ತಿ ಸಚಿವರಿದ್ದಾರೆ, ಅವರು ಏನು ನಿರ್ಣಯ ಮಾಡಿದ್ದಾರೆ ಅದನ್ನು ಸ್ವಾಗತ ಮಾಡ್ತೀನಿ ಮತ್ತು ಅಭಿನಂದನೆ ಸಲ್ಲಿಸ್ತೀನಿ. ಎಲ್ಲರೂ ನಾವು ರಾಮ ಭಕ್ತರೇ. ನಮ್ಮ ದೇಶದ ಮೂಲ ಪುರುಷನೇ ರಾಮ. ರಾಮನ ಪೂಜೆ ಮಾಡಬೇಕು, ರಾಮನ ಇದು ಮಾಡಬೇಕು ಅನ್ನೋದು ರಾಮಲಿಂಗಾರೆಡ್ಡಿ ಅವರು ಏನೋ ಒಂದು ನಿರ್ಣಯ ತೊಗೊಂಡಾರೆ. ಅದಕ್ಕೆ ಸಂಪೂರ್ಣವಾಗಿ ಸ್ವಾಗತ ಬಯಸ್ತೇನೆ. ಈಗ ರಾಮ ಮಂದಿರದ ಉದ್ಘಾಟನೆ ವಿಚಾರ ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ಪರ ವಿರೋಧಕ್ಕೆ ಕಾರಣ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಹಿರಿಯ ಮುಖಂಡ ಬಿ.ಕೆ. ಹರಿಪ್ರಸಾದ್ ಒಂದು ಸ್ಫೋಟಕ ಹೇಳಿಕೆ ನೀಡಿದ್ರು. ಏನಂದ್ರೆ ಮತ್ತೊಂದು ಗೋತ್ರ ಆಗ್ಬೋದು ಅಂತ ಹೇಳಿದ್ರು. ಇದಕ್ಕೇನು ಹೇಳ್ತೀರಿ? ನನಗನ್ನಿಸ್ತದೆ ಬಹುಶಃ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಮತ್ತೊಂದು ಗೋದ್ರ ಮಾಡ್ಬೇಕಂತ ಸಂಚು ಮಾಡ್ಲಕತ್ತೈತೆ ಅನ್ನೋಂಥದ್ದು ಇವತ್ತು ಹರಿಪ್ರಸಾದ್ ಬಹಿರಂಗಪಡಿಸಿದ್ದಾರೆ. ಅದಕ್ಕೆ ಅವ್ರನ್ನ ತನಿಖೆಗೆ ಒಳಪಡಿಸ್ಬೇಕು. ಅವ್ರ ಮೇಲೆ ಕರ್ನಾಟಕ ಸರ್ಕಾರ ಕೇಸ್ ದಾಖಲಿಸಿ ಅವ್ರ ಬಳಿ ಏನು ಮಾಹಿತಿ ಇದೆ, ಈಗ ನನಗೆ ಹೆಂಗೆ ಮಾಹಿತಿ ಇದೆ ಅಂತೇಳಿ ಆಯೋಗ ಮುಂದೆ ನೋಟಿಸ್ ಕೊಡೋಂಥದ್ದೇನೋ ಪ್ರಯತ್ನ ನಡೆಸ್ಯಾರಲ್ಲ. ಈಗ ಬಿ.ಕೆ. ಹರಿಪ್ರಸಾದ್ ಕರೆದು ಪೊಲೀಸ್ ಇಲಾಖೆದವ್ರು ತನಿಖೆ ಮಾಡಬೇಕು. ರಾಮ ಮಂದಿರ ಉದ್ಘಾಟನೆ ದಿನ ರಾಜ್ಯ ಸರ್ಕಾರದಿಂದ ಏನು ಸರ್ಕಾರದ ಮುಜರಾಯಿ ಇಲಾಖೆಯ ದೇವಸ್ಥಾನಗಳಲ್ಲಿ ಪೂಜೆ ಮಾಡಬೇಕು ಅನ್ನೋ ಒಂದು ಆದೇಶವನ್ನ ಮಾಡಲಾಗಿದೆ. ಈ ಕುರಿತು ನಿಮ್ಮ ಅಭಿಪ್ರಾಯ? ನಾ ಸ್ವಾಗತ ಮಾಡ್ತೇನೆ. ರಾಮಲಿಂಗಾರೆಡ್ಡಿ ಅವರು ಏನು ಧಾರ್ಮಿಕ ದತ್ತಿ ಸಚಿವರಿದ್ದಾರೆ, ಅವರು ಏನು ನಿರ್ಣಯ ಮಾಡಿದ್ದಾರೆ ಅದನ್ನು ಸ್ವಾಗತ ಮಾಡ್ತೀನಿ ಮತ್ತು ಅಭಿನಂದನೆ ಸಲ್ಲಿಸ್ತೀನಿ. ಎಲ್ಲರೂ ನಾವು ರಾಮ ಭಕ್ತರೇ. ನಮ್ಮ ದೇಶದ ಮೂಲ ಪುರುಷನೇ ರಾಮ. ರಾಮನ ಪೂಜೆ ಮಾಡಬೇಕು, ರಾಮನ ಇದು ಮಾಡಬೇಕು ಅನ್ನೋದು ರಾಮಲಿಂಗಾರೆಡ್ಡಿ ಅವರು ಏನೋ ಒಂದು ನಿರ್ಣಯ ತೊಗೊಂಡಾರೆ. ಅದಕ್ಕೆ ಸಂಪೂರ್ಣವಾಗಿ ಸ್ವಾಗತ ಬಯಸ್ತೇನೆ.